ಹಲೋ ಸೋನಾಲಿ ಅವರೇ, ಇವತ್ತು ಮಧ್ಯಾಹ್ನ ಪ್ರೋಗ್ರಾಮ್ ನೆನಪಿದೆ ಅಲ್ಲ? ನಾನು ಮರಿತೀನಾ? ನಮ್ಮ ಮನೇಲಿ ಅಡುಗೆನೇ ಮಾಡೋದು ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ. ದಟ್ ಶುಡ್ ಬಿ ಫೈನ್. ಇವತ್ತೇನು ಸ್ಪೆಷಲ್ ಗೊತ್ತಾ? ಅಮ್ಮ ಅಡುಗೆ ಮಾಡ್ತಿದ್ದಾರೆ. ವಾವ್, ಬಟ್ ಸ್ಟಿಲ್ ಅವ್ರಿಗೆ ಯಾಕೆ ತೊಂದರೆ? ಅಡುಗೆ ಅವ್ರು ಇದ್ರಲ್ವಾ? ಇದಾರೆ, ಬಟ್ ಶಾರದಾ ಊರಿಗೆ ಹೋಗಿ ಹೇಳೆ, ಅದಕ್ಕೆ ಅಮ್ಮನೇ ಅಡುಗೆ ಮಾಡ್ತಿದ್ದಾರೆ. ಪಾಪ ಅವ್ರಿಗೆ ಯಾಕೆ ತೊಂದರೆ? ಮುಂಚೆ ಪ್ಲಾನ್ ಮಾಡಿದಾಗೆ ಆಚೆನೆ ಹೋಗೋಣ. ಬೇಡ ಬೇಡ, ಅಮ್ಮಂಗೆ ಅಡುಗೆ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಅದು ಯಾರಾದ್ರೂ ಇಷ್ಟಪಟ್ಟು ಊಟ ಮಾಡ್ತಾರೆ ಅಂದ್ರೆ ಅವ್ರಿಗೆ ತುಂಬಾ ಖುಷಿ. ಅಷ್ಟೇನಾ ಅಥವಾ ಡ್ರಿಂಕ್ಸು ಇರುತ್ತಾ? ಅದೆಲ್ಲ ಪ್ಲಾನ್ ಮಾಡಿಲ್ಲ, ಬಟ್ ಮನೇಲಿ ಸ್ಟಾಕ್ ಇದೆ. ಬೇಡ ಬೇಡ, ಫ್ಯಾಮಿಲಿ ಡಿನ್ನರ್ ಅಂತ ಕರೆದ್ಮೇಲೆ ಫ್ಯಾಮಿಲಿ ಡಿನ್ನರ್ ಥರನೇ ಮಾಡೋಣ. ಅದು ನಿಮ್ಮ ಅಮ್ಮಂಗೂ ಇಷ್ಟ ಆಗಲ್ಲ. ಬಿಕಾಸ್ ಯಾವ ಮಕ್ಕಳು ತಾನೇ ಪೇರೆಂಟ್ಸ್ ಮುಂದೆ ಕೂತ್ಕೊಂಡು ಕುಡಿತಾರೆ ಹೇಳಿ? ದಟ್ಸ್ ಓಕೆ. ಅಮ್ಮ ಅಡುಗೆ ಮಾಡ್ತಿದ್ದಾರೆ, ಅವ್ರಿಗೆ ಹೇಗೆ ಇಷ್ಟನೋ ಆಗಿರೋಣ. ಇವತ್ತು ನನ್ನ ಪಾಲಿನ ಸ್ಪೆಷಲ್ ಡೇ. ಅಂಥ ಸ್ಪೆಷಲ್ ಏನಿದೆ? ಎಷ್ಟು ಸಲ ನಿಮ್ಮ ಮನೆಗೆ ಬಂದಿದ್ದೀನಿ. ಅದೇ ಬೇರೆ, ಆದರೆ ನಾವು ಇವತ್ತು ಮೀಟ್ ಮಾಡ್ತಿರೋ ಕಾರಣನೇ ಬೇರೆ ಅಲ್ವಾ? ನಮ್ಮ ಮನೆಗೆ ನೀವು ಬಂದಿದ್ದೀರಾ, ಆದರೆ ಆ ಮನೆ ನಮ್ದಾಗಿದೆ ಅಂದರೆ ಅದಕ್ಕೆ ನೀವೇ ತಾನೇ ಕಾರಣ. ಇದನ್ನೇ ಎಷ್ಟು ಸಲ ಅಂತ ಹೇಳ್ತೀರಾ? ಇನ್ನು ನಾವು ಈ ಮನೇಲಿ ಇರೋವರೆಗೂ ಹೇಳ್ತಾನೆ ಇರ್ತೀನಿ. ನಮ್ಮ ತಂದೆ ನಾವು ಹೇಗೆ ಜ್ಞಾಪಿಸ್ಕೋತೀವೋ ನಿಮ್ಮನ್ನು ಮುಂದೆ ನಾನು ಹಾಗೆ ಜ್ಞಾಪಿಸ್ಕೋತೀನಿ. ತುಂಬ ಹೊಗಳ್ಬೇಡಿ, ನಮಗೆ ಜಂಬ ಬಂದ್ಬಿಡುತ್ತೆ. ಬೇಡ ಬೇಡ, ದೀಪಿಕಾ ಪಡ್ಕೊಂಡೆ ಅವ್ರ ಫ್ಯಾನ್ಸ್ಗೆ ಹಾಯ್ ಅಂತ ಹೇಳ್ದಾಗಾಯ್ತು. ಈ ಹಾಯ್ ಬಾಯ್ ಎಲ್ಲ ಮಾಡಬಾರ್ದು. ನಾನು ರಾಜಕಾರಣಿ, ಡಿಫ್ರೆಂಟ್ ಆಗಿರಬೇಕು. ನನ್ನ ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗಬೇಕು. ತೀರಾ ದೇವ್ರಿಗೆ ನಮಸ್ಕಾರ ಮಾಡೋ ಹಾಗಾಯ್ತು. ಜನರಿಗೆ ಕೈ ಮುಗಿವಾಗ ಕೈ ಎತ್ತಿ ಮುಗಿಬೇಕು. ಅಪ್ಪ ಗೋವಿಂದ ಗೋವಿಂದ ಅನ್ನೋ ಹಾಗೆ ಕಾಣಿಸ್ತಿದೆ. ಮುಖನೇ ಕಾಣಿಸ್ತಿಲ್ಲ. ನಾನು ಕೈ ಮುಗಿತಿದ್ದೀನಿ ಅಂತ ಜನರಿಗೆ ಗೊತ್ತೇ ಆಗೋದಿಲ್ಲ. ಕರೆಕ್ಟ್, ಈ ರೀತಿ ಕೈ ಮುಗಿಬೇಕು. ಕರೆಕ್ಟ್ ಅಲ್ವಾ? ಭಾಷಣ ಬೇರೆ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ಕೋತೀನಿ. ಹಾಯ್, ನಾನು ಯಾರು ಅಂತ ಗೊತ್ತಾಯ್ತಾ? ನಾನು ನಿಮ್ಮನೆ ಮಗಳು ಪಿಂಕಿ. ನಾನು ಈ ಸಲ ಎಲೆಕ್ಷನ್ಗೆ ನಿಲ್ತಾ ಇದ್ದೀನಿ. ಥೂ 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 ಥೂ, ಇದೇನಿದು? ಟಿ ವಿಯಲ್ಲಿ ಆ್ಯಂಕರಿಂಗ್ ಮಾಡೋ ಥರ ಮಾತಾಡ್ತಾ ಇದ್ದೀನಿ. ರಾಜಕಾರಣಿ ಅಂದರೆ ಒಂದು ಡಿಗ್ನಿಟಿ ಮೇಂಟೈನ್ ಮಾಡಬೇಕು. ಹೀಗೆಲ್ಲ ಮಾತಾಡಬಾರ್ದು. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಅಪ್ಪ ಅಮ್ಮಂದಿರೇ, ಅತ್ತೆ ಮಾವಂದಿರೇ, ಗಂಡಂದಿರೇ. ಗಂಡಂದಿರೇ ಅಂತೆಲ್ಲ ಹೇಳ್ತಿದ್ದೀನಿ. ನನ್ನ ಬುದ್ಧಿಗೆ ಏನಾಗಿದೆ? ಬರೀ ಇಷ್ಟು ಮಾತ್ರ ಹೇಳ್ತೀನಿ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಅಪ್ಪ ಅಮ್ಮಂದಿರೇ ಹಾಗೂ ನನ್ನ ರಿಲೇಟಿವ್ಸ್ಗಳೇ. ರಿಲೇಟಿವ್ಸ್ಗಳಿಗೆ ಏನಂತಾರೆ? ಹಾಂ, ಬಂಧು ಬಾಂಧವರೇ. ನಾನು ನಿಮ್ಮನೆ ಮಗಳು ಪಿಂಕಿ ಸರಗೊಡ್ಡಿ ಬೇಡ್ಕೋತಾ ಇದ್ದೀನಿ. ನೀವೆಲ್ಲರೂ ನನಗೆ ಓಟ್ ಹಾಕಿ ಗೆಲ್ಸಿದ್ರೆ ನಿಮ್ಮ ಮನೆಗೆ ಟಾಯ್ಲೆಟು, ನೀರು, ಹಣ್ಣು, ಕಾಯಿ, ತರಕಾರಿ, ಹೂವು ಎಲ್ಲ ಬರಬೇಕು. ಏನಾದರೂ ಮಿಸ್ ಆಯ್ತಾ? ಮಾ, ನಾನು ಹೋಗಿ ಜಾನುನ್ ಕರ್ಕೊಂಬರ್ತೀನಿ. ಮಾ, ನೀನೇ ಹೋಗ್ಬೇಕೇನೋ? ಮಾ, ಪಾಪ ಜಾನು ಅವ್ರಿಗೆ ಮೊದಲನೇ ಸರಿ ಮನೆಗೆ ಬರ್ತಾ ಇದ್ದಾರೆ. ಅದು ಅಲ್ಲದೆ ಅವ್ರಿಗೆ ಮನೆ ಅಡ್ರೆಸ್ ಗೊತ್ತಿಲ್ಲ. ಟ್ಯಾಕ್ಸಿನೋ ಆಟೋನೋ ಹಿಡ್ಕೊಂಡು ಮನೆಗೆ ಬರಬೇಕು. ನಾನು ಮನೇಲಿ ಸುಮ್ಮನೆ ಕೂತಿದ್ದೀನಲ್ವಾ, ನನಗೇನು ಕೆಲಸ? ನಾನೇ ಹೋಗಿ ಕರ್ಕೊಂಬರ್ತೀನಿ. ಸರಿ ಸರಿ, ಅವ್ರು ರೆಡಿ ಇರ್ತಾರಾ? ನಾನು ರೆಡಿ. ಏನೇ ಪಾರ್ಟಿಗೆ ಹಿಂಗೆ ಹೋಗ್ತೀಯಾ? ಯಾಕೆ, ಚೆನ್ನಾಗಿಲ್ವಾ? ತುಂಬ ಸಿಂಪಲ್ ಆಗಿಲ್ಲ? ನಾನು ಹೋಗ್ತಿರೋದು ಸತ್ಯನಾರಾಯಣ ಪೂಜೆಗಲ್ಲ, ಡಿನ್ನರ್ಗೆ. ಇನ್ನೇಂಗೆ ಹೋಗ್ತಾರೆ? ಸಾಕು ಬಿಡಿ, ಇದೇನೆ ನೀಟಾಗಿ ಚೆನ್ನಾಗಿದೆ. ಇಲ್ಲ ಇಲ್ಲ, ನೀನು ಯಾವ ಡ್ರೆಸ್ ಹಾಕೊಂಡು ಪರವಾಗಿಲ್ಲ. ಆದರೆ ನಿನ್ನ ಹತ್ರ ಒಂದು ಒಡವೆ ಇದೆಯಲ್ಲ, ಅದು ಹಾಕೊಂಡ್ರೆ ಸೂಪರ್. ಯಾವ ಒಡವೆ? ನಿನ್ನ ಮುಖದಲ್ಲಿರೋ ಮುಗುಳ್ನಗೆ ಅನ್ನೋ ಒಡವೆ. ಎಲ್ರಿಗೂ ನೀನು ಇಷ್ಟ ಆಗೋದು ಅದಕ್ಕೋಸ್ಕರನೇ, ಗೊತ್ತಾ ನಿಂಗೆ? ಕಟ್ಕೊಂಡವ್ರಿಗೆ ಕೋಣ ಮುದ್ದು, ಅದಕ್ಕೆ ನನ್ನನ್ನು ಹೊಗಳ್ತಾ ಇದ್ದೀರಾ? ಹಂಗೆ ನೋಡಕ್ ಹೋದ್ರೆ ನೀನು ನನ್ನ ಕಟ್ಕೊಂಡಿದ್ಯಾ? ಯಾವತ್ತಾದ್ರೂ ನನ್ನ ಹೊಗಳಿದ್ಯಾ? ಯಾವತ್ತು ನಿಮ್ಮನ್ನು ಚೆನ್ನಾಗಿಲ್ಲ ಅಂತ ಹೇಳಿದ್ದೀನಿ ನಾನು? ಮತ್ತೆ ಯಾವಾಗಲೂ ನೀನು ಹೇಳೋದೇ ಇಲ್ಲ. ಒಂದು ಕಾಂಪ್ಲಿಮೆಂಟ್ಸ್ ಕೊಡ್ಬೇಕು ತಾನೆ? ನೀವು ಹೀರೋ ಥರ ಇದ್ದೀರಾ. ಹೀರೋಯಿನ್ ಮನೆಗೆ ಬೇರೆ ಹೋಗ್ತಿದ್ದೀರಾ. ಹೀರೋ ಯಾವಾಗಿದ್ರು ಹೀರೋನೇ ತಾನೆ, ಚೆನ್ನಾಗೆ ಕಾಣ್ತಾನೆ ತಾನೆ.
ಯಾಕೆ ಚಿಕ್ಕತ್ತೆ ನಗ್ತಿದ್ದೀರಾ? ನನಗೆ ಫಸ್ಟ್ ಟೈಮ್ ಈ ರೀತಿ ಎಲ್ಲ ಅನುಭವ ಆಗ್ತಾ ಇರೋದು, ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀನಿ. ಅದು ಗೊತ್ತಾಗ್ತಿದೆ ಕಣೆ. ಅಲ್ವೇ, ಯಾರಾದರೂ ಹಾಲು ಹಣ್ಣು ಮನೆಗೆ ಕೊಟ್ಟು ಕಳಿಸ್ತಾರ? ಅಲ್ವೇ ಪಿಂಕಿ, ಆಶ್ವಾಸನೆ ಕೊಡಬೇಕಾದ್ರೆ ಯೋಚನೆ ಮಾಡಿ ಕೊಡಬೇಕು ಅಲ್ವಾ? ಜನರಿಗೆ ಮರಳು ಮಾಡೋದಕ್ಕೆ ಆಶ್ವಾಸನೆ ಕೊಟ್ರೆ ಅವ್ರಿಗೆ ನಿನ್ ಮೇಲೆ ಜಿಗುಪ್ಸೆ ಹುಟ್ಕೊಳ್ಳುತ್ತೆ. ಹೌದಾ? ಹಾಗಿದ್ರೆ ಏನು ಮಾಡಬೇಕು? ನೀನೇ ಯೋಚನೆ ಮಾಡು. ಈಗ ನೀನ್ ಯಾಕೆ ಎಲೆಕ್ಷನ್ ನಿಲ್ತ್ಕೋಬೇಕು ಅಂತಿದ್ಯಾ? ಏನ್ ಆಶ್ವಾಸನೆ ಕೊಡ್ಬೇಕು ಅಂತಿದ್ಯಾ? ಒಂದ್ಸಲ ಯೋಚನೆ ಮಾಡಿದ್ರೆ ನಿನಗೆ ಗೊತ್ತಾಗುತ್ತೆ. ಹೌದು ಚಿಕ್ಕತ್ತೆ, ನಿಮಗೆಲ್ಲ ಅನ್ಸಿರ್ಬೋದಲ್ವಾ ಹಠ ಮಾಡಿ ನಿಮ್ಮನ್ನೆಲ್ಲ ಒಪ್ಪಿಸಿ ಎಲೆಕ್ಷನ್ಗೆ ನಿಂತ್ಕೋತಾ ಇದ್ದೀನಿ ಅಂತ. ನನಗೆ ಇತ್ತೀಚೆಗೆ ಅನ್ಸೋದಕ್ಕೆ ಶುರುವಾಯಿತು, ಬೇರೆಯವ್ರನ್ನ ದೂಷಿಸೋದ್ರಿಂದ ದ್ವೇಷ ಮಾಡೋದ್ರಿಂದ ನಮಗೇನು ಸಿಗತ್ತೆ? ಅತ್ತೆ ನನಗೇನು ಮಾಡಲಿಲ್ಲ, ಮಾವನೂ ನನಗೇನು ಮಾಡಲಿಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ಒಂದ್ಸಲ ಕುತ್ಕೊಂಡು ಯೋಚನೆ ಮಾಡಿದೆ, ನಾನೇನು ಮಾಡಿದ್ದೀನಿ? ಅದನ್ನೆಲ್ಲ ಯೋಚನೆ ಮಾಡಿದಾಗ ಈ ವಿಷಯಗಳೆಲ್ಲ ತುಂಬ ಸಣ್ಣದು ಅನ್ನಿಸ್ತು ಅತ್ತೆ. ನನ್ನ ಗಂಡ ನನ್ನ ಬರ್ಡೇ ಗಿಫ್ಟ್ ಕೊಡಲಿಲ್ಲ, ಹಬ್ಬಕ್ಕೆ ಸೀರೆ ತಂದು ಕೊಡಲಿಲ್ಲ, ಅದು ಕೊಡಿಸ್ಲಿಲ್ಲ, ಇದು ಕೊಡಿಸ್ಲಿಲ್ಲ ಅಂತ ಯಾವಾಗಲೂ ಅವ್ರ ಹತ್ರ ಸಣ್ಣ ಬುದ್ಧಿ ತೋರಿಸ್ತಿದ್ದೆ. ಬೇರೆಯವರೆಲ್ಲರೂ ಹಾಗಿದ್ದಾರೆ, ನಾನು ಇನ್ನೂ ಹೀಗಿದ್ದೀನಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅವಾಗ ನನಗೆ ನಾನೇ ಪ್ರಶ್ನೆ ಮಾಡಿಕೊಂಡೆ, ಬರೀ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಾನೇನು ಮಾಡಿದ್ದೀನಿ, ಲೈಫಲ್ಲಿ ನಾನೇನು ಸಾಧನೆ ಮಾಡಿದ್ದೀನಿ ಅಂತ. ಅದಕ್ಕೆ ಚಿಕ್ಕತ್ತೆ, ನಾನು ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕು, 4 ಜನರ ಹತ್ರ ಒಳ್ಳೆಯವಳು ಅನ್ನಿಸ್ಕೋಬೇಕು, ಆ ಜನರಿಗೋಸ್ಕರ ಏನಾದರೂ ಮಾಡಬೇಕು. ಅದಕ್ಕೆ ಹಠ ಮಾಡಿ ಎಲೆಕ್ಷನ್ಗೆ ನಿಂತ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡಿರೋದು. ಖಂಡಿತ ಎಲ್ಲರ ಹತ್ರ ಒಳ್ಳೆಯವಳು ಅನ್ನಿಸ್ಕೋತೀನಿ, ಜನರಿಗೆ ಒಳ್ಳೇದು ಮಾಡೇ ಮಾಡ್ತೀನಿ ಅತ್ತೆ. 4 ಜನಕ್ಕೆ ಇಷ್ಟ ಆಗೋ ಥರನೇ ಬದುಕ್ತೀನಿ. ನೋಡಿದ್ಯಾ, ಜವಾಬ್ದಾರಿ ಅಂತ ಬಂದ್ರೆ ಎಲ್ಲರೂ ಹೇಗೆ ಬದಲಾಗ್ತಾರೆ ಅಂತ. ಪರವಾಗಿಲ್ಲ ಕಣೆ, ಇದ್ರ ಬಗ್ಗೆ ನೀನು ಇಷ್ಟು ಗಂಭೀರವಾಗಿ ಯೋಚನೆ ಮಾಡಿದ್ಯಲ್ಲ, ನೋಡ್ತಾ ಇರೋ, ಇನ್ಮೇಲೆ ನೀನು ಜೀವನದಲ್ಲಿ ತುಂಬಾ ಮುಂದುವರಿತೀಯ. ನೀವು ಯಾವಾಗಲೂ ಇದೇ ರೀತಿ ನನ್ನ ಜೊತೆ ಹೀಗಿದ್ರೆ ನಾನು ಇನ್ನೂ ಹೆಚ್ಚಿನ ಸಾಧನೆ ಮಾಡ್ತೀನಿ ಚಿಕ್ಕತ್ತೆ. ಅದನ್ನ ನೀನು ನಂಗೆ ಹೇಳ್ಬೇಕೇನೆ? ಯಾವಾಗಲೂ ನಿನ್ನ ಜೊತೆಲಿ ಇರ್ತೀನಿ. ಇವತ್ತು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತಿದ್ಯಾ, ನಾಳೆ ದಿನ ಯಾರಿಗೆ ಗೊತ್ತು ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ನೇ ನಿಂತ್ಕೋಬಹುದು. ನಿನ್ನ ಜೊತೆ ಎಲ್ಲರೂ ಯಾವಾಗಲೂ ಇರ್ತೀನಿ, ಸರಿನಾ? ಥ್ಯಾಂಕ್ ಯು ಚಿಕ್ಕತ್ತೆ. ನಾನು ಸಿನಿಮಾದಲ್ಲಿ ಹೀರೋಯಿನ್ ನಮ್ಮ ಮನೇಲಲ್ಲ. ಆದ್ರೂ ಮನೆಗೆ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂದಾಗ ನೀಟಾಗಿ ರೆಡಿಯಾಗಿರ್ಬೇಕು. ಹೋಗಿ ಅವ್ರು ಬರೋಷ್ಟರಲ್ಲಿ ನೀಟಾಗಿ ರೆಡಿ ಆಗ್ಬಿಟ್ಟು ಬಾ. ನನಗೆ ಯಾವ ಡ್ರೆಸ್ ಹಾಕೊಳ್ಳೋದು ಅನ್ನೋದೇ ದೊಡ್ಡ ಕನ್ಫ್ಯೂಷನ್ ಆಗಿದೆ. ಅದನ್ನು ನಾನು ನಿನಗೆ ಹೇಳ್ಕೊಡ್ಬೇಕೇನೆ. ಎಂತೆಂಥ ಸ್ಟಾರ್ ಫಂಕ್ಷನ್ಗಳಿಗೆಲ್ಲ ಹೋಗಿದ್ಯಾ, ಎಂತೆಂಥವನ್ನೆಲ್ಲ ಮೀಟ್ ಮಾಡಿದ್ಯಾ? ಒಂದು ಬೇಗ ಹೋಗಿ ರೆಡಿ ಆಗು. ಆಯ್ತು, ಅವ್ರು ಬರೋಷ್ಟರಲ್ಲಿ ನಾನು ರೆಡಿ ಆಗ್ತೀನಿ. ನಾನು ಇಲ್ಲಿರೋ ತನಕ ಮಾತಾಡ್ತಾ ಇರ್ತೀನಿ, ನೀವು ಹೊರಡಕ್ಕಾಗಲ್ಲ. ಅವ್ರ ಗಾಡಿ ಬಂತು ಅನ್ಸುತ್ತೆ, ನಾನು ಹೊರಡ್ತೀನಿ. ಆಯಿತು, ಡೋರೆಲ್ಲ ಲಾಕ್ ಆಗಿದೆಯಾ ಅಂತ ಚೆಕ್ ಮಾಡ್ತೀನಿ, ಆಮೇಲೆ ಹೊರಡ್ತೀನಿ. ಆಯ್ತು ಸರಿ. ಆಮೇಲೆ ನೀವು ಹೊರಡಕ್ ಮುಂಚೆ ನಂಗೊಂದು ಫೋನ್ ಮಾಡಿ. ನಿಮ್ಮ ಪಾರ್ಟಿ ನನ್ನ ಪಾರ್ಟಿ ಒಟ್ಟಿಗೆ ಮುಗಿದ್ರೆ ಇಬ್ರು ಒಟ್ಟಿಗೆ ಮನೆಗೆ ಬರ್ಬೋದು. ಇಲ್ಲೇ ಇದ್ರೆ ಕ್ಯಾಬಲ್ಲಿ ಬಂದ್ಬಿಡ್ತೀನಿ. ಬೇಡ ಬೇಡ, ಫೋನ್ ಮಾಡು, ನಾನೇ ಪಿಕ್ ಮಾಡ್ತೀನಿ. ಓಕೆ, ಬಾಯ್. ಶಿಟ್, ಲೇಟ್ ಆಯಿತು. ಅತ್ತೆ, ಇನ್ ಮುಂದೆ ನಾನು ಯಾವ ಥರ ಡ್ರೆಸ್ ಹಾಕೋಬೇಕು ಅಂತ ಒಂದು ಡ್ರೆಸ್ ಕೋಡ್ ಮಾಡ್ಕೊಂಡಿದ್ದೀನಿ. ಇನ್ ಮುಂದೆ ಅದೇ ಥರ ಬಟ್ಟೆಗಳನ್ನೇ ನಾನು ಹಾಕ್ಕೊಳ್ಳೋದು. ಏನು ತೊಡ್ತೀಯ, ಏನು ಉಡ್ತೀಯ ಅದು ಇಂಪಾರ್ಟೆಂಟ್ ಅಲ್ಲ, ಕೆಲಸ ಮಾಡೋದು ಇಂಪಾರ್ಟೆಂಟು. ಆದ್ರೆ ಅದು ಮ್ಯಾಟ್ರ್ ಆಗುತ್ತೆ ಮಾವ. ಮೈ ತುಂಬ ಸೆರಗು ಹಾಕೊಂಡು ತಲೆ ತುಂಬ ಮುಸ್ಕ್ ಹಾಕೊಂಡಿರ್ತೀನಿ, ಇಂದಿರಾ ಗಾಂಧಿ ಥರ. ಥರ ಅಂತ ಯಾರನ್ನೂ ಇಮಿಟೇಟ್ ಮಾಡಬಾರ್ದು ಕಣೆ. ನಮ್ಮದೇ ಆದಂಥ ಒಂದು ಸ್ಟೈಲ್ ಇರಬೇಕು. ಅಯ್ಯೋ, ಸ್ಟೈಲ್ಗಿಲೆಲ್ಲ ಬೇಡ ಚಿಕ್ಕತ್ತೆ, ಸಿಂಪಲ್ ಆಗಿರ್ತೀನಿ.
ಅಯ್ಯೋ ಸ್ಟೈಲ್ ಅಂದರೆ ಆ ಥರ ಎಲ್ಲ ಹೇಳಿದ್ದು. ನಿಂದೆ ಆದಂಥ ಒಂದು ರೀತಿ ನೀತಿ ಮಾಡ್ಕೋಬೇಕು. ಅದಕ್ಕೆ ಹೇಳಿದ್ದು ವೈಟ್ ಕಾಟನ್ ಸೀರೆ ಫಿಕ್ಸು. ದತ್ತವ್ರಿಗೆ ಹೇಳ್ಬಿಡ್ತೀನಿ 20ರಿಂದ ಒಂದು 25 ಸೀರೆ ತಗೊಂಬಂದ್ಬಿಡಿ ಅಂತ. ಇನ್ಮೇಲೆ ದಿನಾ ಕಾಟನ್ ಸೀರೆ ಫಿಕ್ಸ್. ಮತ್ತೆ ನೋಡು, ಬಟ್ಟೆ ಸೀರೆ ಅಂತ ಕೂತ್ಕೊಂಡಿದ್ಯಾ, ಬೇರೆ ಯೋಚನೆ ಇಲ್ವಾ ನಿನಗೆ? ಮೊದಲು ಎಲೆಕ್ಷನ್ಗೆ ನಾಮಿನೇಷನ್ ಫೈಲ್ ಮಾಡಬೇಕು, ಅದ್ರ ವಿಚಾರ ಡಿಸ್ಕಸ್ ಮಾಡ್ಬೇಕು ತಾನೆ. ಹೌದಲ್ವಾ ಮಾವ, ನಾನೀಗ ಎಲೆಕ್ಷನ್ ನಿಂತ್ಕೊಂಡ್ರೆ ನಮ್ಮ ಪಕ್ಷಕ್ಕೆ ಯಾವ ಚಿಹ್ನೆ ಇಟ್ಕೋಬೇಕು? ನಾವು ಎಲೆಕ್ಷನ್ಗೆ ನಮಗೆ ಇಷ್ಟವಾದ 3 ಚಿಹ್ನೆನ ಸೆಲೆಕ್ಷನ್ ಮಾಡಿಬಿಟ್ಟು ಕಮಿಷನರ್ ಕಳಿಸ್ಬೇಕು. ಅದರೊಳಗೆ ಬೇರೆಯವರು ಯಾವ್ಯಾವ ರೀತಿ ಚಿಹ್ನೆ ಇಟ್ಕೊಂಡಿದ್ದಾರೆ ನೋಡ್ಬಿಟ್ಟು ನಮ್ಗೆ ಅಪ್ರೂವಲ್ ಕೊಡ್ತಾರೆ. ಹೌದು, ನೀನು ಯಾವ ಚಿಹ್ನೆ ಇಟ್ಕೋಬೇಕು ಅಂತಿದ್ಯಾ? ಚಿಕ್ಕತ್ತೆ, ನಾನು ಸ್ವಲ್ಪ ಡಿಫ್ರೆಂಟಾಗಿ ಇಟ್ಕೊಳ್ಳೋಣ ಅಂತ. ಏನು ಚಿಹ್ನೆ ಇಟ್ಕೋಬಹುದು? ಮಹಿಳೆಯರು ನಿಂತ್ಕೊಳ್ತಾ ಇರೋದ್ರಿಂದ ಮಹಿಳೆಯರಿಗೆ ಸಂಬಂಧಪಟ್ಟಿರೋ ಹಾಗೆ ಯಾವುದಾದ್ರೂ ಚಿಹ್ನೆ ಇಟ್ಕೋಬೇಕು. ಯಾವುದು? ಹಾ, ಓಲೆ ಇಟ್ಕೊಂಡ್ಬಿಡ್ಲಾ? ತುಂಬ ಪೆದ್ದಾಗಿರುತ್ತೆ ಕಣೆ, ಒಂಚೂರು ಚೆನ್ನಾಗಿರಲ್ಲ. ನೀನು ಎಲೆಕ್ಷನಲ್ಲಿ ಇಟ್ಕೊಳ್ಳೋ ಚಿಹ್ನೆ ಇದೆಯಲ್ಲ, ಅದು ನಿನ್ನ ವ್ಯಕ್ತಿತ್ವನ ಬಿಂಬಿಸ್ಬೇಕು. ನೀನು ಯಾವುದಕ್ಕಾಗಿ ಹೋರಾಡ್ತೀಯ, ಯಾರಿಗಾಗಿ ಕೆಲಸ ಮಾಡ್ತೀಯ, ಅದನ್ನು ಸೂಚಿಸಬೇಕು. ನಮ್ಮೂರು ಕೃಷಿ ಪ್ರಧಾನವಾದ ಊರು. ನಿನ್ನ ಚಿಹ್ನೆನ ಕೃಷಿಗೆ ಏನು ಸಂಬಂಧ ಇದೆ ಅದರದ್ದು ಇಟ್ಕೋ. ಹಾ, ನಾನೊಂದು ಸಜೆಸ್ಟ್ ಮಾಡ್ಲಾ? ಒಂದಕ್ಕೆ ಪ್ರಾಣಿ ಅಥವಾ ಪಕ್ಷಿ ಯಾವುದಾದ್ರೂ ಇಟ್ಕೋ, ಇನ್ನೊಂದಕ್ಕೆ ಪರಿಸರ ಸಂಬಂಧಿಸಿದ ಹಾಗೆ ಇಟ್ಕೋ. ಹಾ, ಮಹಿಳೆಯರಿಗೆ ಸಂಬಂಧಿಸಿದ ಹಾಗೆ ಇಟ್ಕೋ. ಈ 3ರಲ್ಲಿ ಯಾವ್ದು ಕೊಟ್ರು ಒಳ್ಳೇದೆ. ಮಾವ, ಈಗ ನೀವ್ ಹೇಳಿ ಯಾವ್ದು ಇಟ್ಕೋಬಹುದು ಅಂತ. ತೆಂಗಿನ ಮರ ಇಟ್ಕೊಳ್ಳಮ್ಮ, ಅದು ಕಲ್ಪವೃಕ್ಷ, ಒಳ್ಳೇದಾಗತ್ತೆ ನಿನಗೆ. ಇಲ್ಲಂದ್ರೆ ಹಸು ಕರು, ಕಾಮಧೇನದು, ಅದು ಚೆನ್ನಾಗಿರುತ್ತೆ. ಯಾವಾಗಲೂ ಅಸಿಸ್ಟೆಂಟ್ಗಳೇ ರೆಡಿ ಮಾಡ್ತಿದ್ರು, ಅವ್ರಿಂದ ಎಷ್ಟು ಕಷ್ಟ ಆಗ್ತಿದೆ. ನಂಗೆ ಸೀರೆ ಕರೆಕ್ಟಾಗಿ ಉಟ್ಕೊಳ್ಳೋಕ್ಕೆ ಬರ್ತಿಲ್ಲ, ಆದರೂ ಯಾಕೆ ನಂಗೆ ಸೀರೆ ಉಟ್ಕೋಬೇಕು ಅನಿಸ್ತದೆ? ಏನಮ್ಮ ಇದು ಸೀರೆಗಳ ರಾಶಿ? ನಂಗೆ ಯಾವ ಸೀರೆನೂ ಇಷ್ಟ ಆಗ್ತಾ ಇಲ್ಲ. ಇದನ್ನೆಲ್ಲ ಒಂದೊಂದು ಸಲ ಉಟ್ಟಿದ್ಯಲ್ಲ, ಅದಕ್ಕೆ ಬೋರ್ ಆಗಿರುತ್ತೆ. ನನ್ನ ಮಗಳು ಒಂದ್ಸಲ ಉಟ್ಟಿದ ಸೀರೆನ ಇನ್ನೊಂದು ಸಲ ಉಡಲ್ಲ. ಒಂದ್ಸಲ ಉಡ್ದಿರೋ ಸೀರೆನೂ ಇಲ್ಲದೆ, ಆದರೆ ನಂಗೆ ಉಟ್ಕೊಳ್ಳೋಕೆ ಬರ್ತಾ ಇಲ್ಲ. ಅದಿರಲಿ, ಇವತ್ತು ಸೀರೆ ಉಟ್ಕೋಬೇಕು ಅಂತ ಯಾಕೆ ಅನಿಸ್ತು ನಿಂಗೆ? ಆ್ಯಕ್ಚುಲಿ ಡಿನ್ನರ್ಗೆ ಸೀರೆ ಉಟ್ಕೊಳ್ಳೋಣ ಅಂದ್ಕೊಂಡೆ. ಹಾಗೆಲ್ಲ ಸುಮ್ಮನೆ ಸೀರೆ ಉಟ್ಕೋಬೇಕು ಅಂತ ಯಾವ ಹುಡುಗಿಯರಿಗೂ ಅನಿಸಲ್ಲ. ಅದು ಒಂದು ಸ್ಪೆಷಲ್ ಒಕೇಶನ್ನು, ಸ್ಪೆಷಲ್ ವ್ಯಕ್ತಿಗೆ ಅಂತ ಇರುತ್ತೆ. ನೀನು ಇವತ್ತು ಉಟ್ಕೊಳ್ಳೋದಕ್ಕೆ ಏನು ಕಾರಣ? ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ ಅಂತ ಹೇಳಬೇಡ, ನನಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳು, ಪರವಾಗಿಲ್ಲ. ಹಾಗೇನಿಲ್ಲ, ನನಗೆ ಹೇಳದೇ ಇದ್ರೂ ಪರವಾಗಿಲ್ಲ. ಕಾರಣ ಏನು ಅಂತ ನಿನಗೆ ಸ್ಪಷ್ಟವಾಗಿ ಗೊತ್ತಿದ್ರೆ ಸಾಕು. ಅಂತ ಕಾರಣ ಏನೂ ಇಲ್ಲ. ನೀನು ಸುಳ್ಳು ಹೇಳೋದು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನೀನು ಏನು ಹೇಳಬೇಕು ಅನ್ನೋದನ್ನ ನಿನ್ನ ಕಣ್ಣು ಹೇಳ್ತಾ ಇರುತ್ತೆ, ಅದು ನನಗೆ ಚೆನ್ನಾಗಿ ಗೊತ್ತಾಗತ್ತೆ. ಏನು ಅರ್ಥ ಆಯ್ತು ನಿನಗೆ? ನಮ್ಮ ಮನಸ್ಸಲ್ಲಿ ಆಸೆಗಳು ಬಯಕೆಗಳು ಮೂಡ್ದಾಗಲೇ ನಾವು ಯಾವತ್ತೂ ಮಾಡದೇ ಇರೋ ಕೆಲಸನ ಮಾಡಬೇಕು ಅಂತ ಅನಿಸುತ್ತೆ. ನಿನಗೆ ಸೀರೆ ಉಡಬೇಕು ಅಂತ ಅನಿಸಿ ಸೀರೆ ಉಟ್ಕೊಳ್ತಿದ್ಯಲ್ಲ, ಅದಕ್ಕೆ ಕಾರಣ ಏನಿರ್ಬೋದು? ಲಕ್ಕಿನಾ? ಚೇರ್ಮನ್ರೆ, ಎಲೆಕ್ಷನ್ ಬಿಸಿ ಹೇಗೆ ನಡೀತಾ ಇದೆ? ಆಗ್ಲೇ ಶುರುವಾಗೋಗ್ಬಿಟ್ಟಿದೆ ಮಹಾಬಲಣ್ಣ. ಸಂಪಿಗೆ ದೀಪದ ಮನೆಯಿಂದ ಪಿಂಕಿ ಅಮ್ಮ ನಿಲ್ತಿದ್ದಾರೆ ಅನ್ನೋದಕ್ಕೆ ಜನ ಎಲ್ಲ ಖುಷಿ ಪಡ್ತಿದ್ದಾರೆ. ಅಯ್ಯಯ್ಯೋ, ಪಿಂಕಿ ಅಮ್ಮ ಪಿಂಕಿ ಅಜ್ಜಿ ಅಂತೆಲ್ಲ ಕರೆಯೋಕೆ ಶುರು ಮಾಡಿದಾರಾ? ಹೌದಮ್ಮ, ಅದೇ ರೀತಿ ಕರೆಯೋದು, ಅದು ಒಳ್ಳೇದಲ್ವಾ? ಜನರಿಗೋಸ್ಕರ ಇದನ್ನೆಲ್ಲ ಅಭ್ಯಾಸ ಮಾಡ್ಕೋಬೇಕು ಪಿಂಕಿ ನೀನು.
ಏನಪ್ಪ ನಮ್ಮ ಮನೆಯಿಂದನೇ ಯಾಕೆ ನಿಲ್ಲಿಸಿದ್ರು ಅನ್ನೋದ್ರ ಬಗ್ಗೆ ಆರೋಪ ಮಾಡಿರ್ತಾರೆ. ಅಂಥವ್ರು ಇದ್ದೇ ಇರ್ತಾರೆ. ಊರು ಅಂದಮೇಲೆ ಹೊಲಗೇರಿ ಇರಲ್ವಾ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಊರಲ್ಲಿ 100ಕ್ಕೆ 95 ಜನ ಪಿಂಕಿ ಅಮ್ಮ ನಿಂತಿರೋದ್ರಿಂದ ಖುಷಿ ಪಡ್ತಾ ಇದ್ದಾರೆ. ನಾನು ಊರಿನ ಜನರ ಹತ್ರ ಚೆನ್ನಾಗಿ ಮಾತಾಡ್ಕೊಂಡಿರ್ತೀನಿ, ಫ್ರೆಂಡ್ಲಿ ಆಗಿರ್ತೀನಿ. ಅದು ತುಂಬಾ ಮುಖ್ಯ ಕಣಮ್ಮ. ಜನ ಎಲ್ಲ ಆರೋಪ ಮಾಡ್ತಿರೋದೇ ಅದನ್ನ ಕುರಿತು. ಆ ಯಮ್ಮನ್ಗೆ ತುಂಬಾ ಜಂಬ ಅನ್ನೋ ತರ. ಅದಕ್ಕೆ ನೀವು ಮೊದಲು ಅದನ್ನ ಬಿಡಬೇಕು. ನೋಡ್ತಾ ಇರಿ ಇನ್ಮೇಲೆ ನಾನು ಹೇಗಿರ್ತೀನಿ ಅಂತ. ಅಷ್ಟೇ ಅಲ್ಲಮ್ಮ, ಅದೆಲ್ಲ ಬರೀ ನಾಟಕ, ಹಾಗಂತ ಅನಿಸ್ಬಾರ್ದು. ನೀನು ಮೊದಲು ಮನಸ್ಸಿಂದ ಇಷ್ಟಪಡಬೇಕು. ಅದು ಜನರಿಗೆ ಗೊತ್ತಾಗತ್ತಲ್ಲ ಚೇರ್ಮನ್ರೇ. ಹೌದೌದು, ನಾಮಿನೇಷನ್ ಫೈಲ್ ಮಾಡೋ ದಿವಸನೇ ಎಲ್ಲರೂ ಸಪೋರ್ಟು ತಗೊಂಡ್ಬಿಡ್ಬೇಕು. ಇನ್ಯಾರು ಎಲೆಕ್ಷನ್ಗೆ ನಿಂತಿದ್ದಾರೆ? ಹಾಗೇನಿಲ್ಲ, ನಾನೇನಕ್ಕೆ ಅವ್ರಿಗೋಸ್ಕರ ಉಟ್ಕೊಳ್ಳಿ. ನಾನು ನಿಮ್ಮ ತಾಯಿ, ನಾನು ಈ ವಯಸ್ಸನ್ನೆಲ್ಲ ದಾಟಿ ಬಂದಿರೋಳು. ಈ ವಯಸ್ಸಲ್ಲಿ ಮನಸ್ಸಲ್ಲಿ ಯಾವ ಭಾವನೆ ಮೂಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಲ್ಲೆ. ಯಾರಾದರೂ ತುಂಬ ಇಷ್ಟ ಆದವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಈ ರೀತಿ ಎಲ್ಲ ಮಾಡ್ತೀವಿ. ಯಾವ ವ್ಯಕ್ತಿ ನಮ್ಗೆ ಇಷ್ಟ ಆಗ್ತಾನೋ ಆ ವ್ಯಕ್ತಿಗೆ ನಾವು ಇಷ್ಟ ಆಗಬೇಕು ಅನ್ನೋದಕ್ಕೆ ಈ ರೀತಿ ಎಲ್ಲ ಪ್ರಯತ್ನ ಮಾಡ್ತೀವಿ. ಲಕ್ಕಿಗೆ ನೀನು ಸೀರೆ ಉಟ್ಕೊಂಡ್ರೆ ಇಷ್ಟನಾ? ಪ್ಲೀಸ್ ಮಾ, ಏನೇನೋ ಹೇಳ್ಬೇಡ. ಹೋಗ್ತೀನಿ, ಆದರೆ ಮತ್ತೆ ಬರ್ತೀನಿ. ನೀನು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರು. ತಗೋ, ಇದು ಹೊಸ ಸೀರೆ, ನಿನಗೆ ಅಂತ ತಗೊಂಡಿದ್ದು. ವಾವ್, ಇಟ್ಸ್ ಸೋ ನೈಸ್. ಥ್ಯಾಂಕ್ ಯು, ತುಂಬ ಚೆನ್ನಾಗಿದೆ. ಆದರೆ ನಾನು ಒಬ್ಳಿಗೆ ಉಟ್ಕೊಳ್ಳೋಕೆ ಕಷ್ಟ. ನೀನು ಒಬ್ಳೇ ಎಲ್ಲಿದ್ಯೆ? ನಾನು ಇದೀನಲ್ವಾ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ನಿನಗೆಲ್ಲ ಇಟ್ಕೊಡ್ತೀನಿ. ಇನ್ನು ಯಾರು ಏನು ಅಂತ ಖಚಿತವಾಗಿ ಗೊತ್ತಿಲ್ಲ. ಆ ಮುದ್ದ ಅಂತ ಒಬ್ಬನಿದಾನಲ್ಲ, ಅವನು ನಿಂತರೂ ನಿಲ್ಬಹುದು. ಯಾಕೆಂದ್ರೆ ನನ್ನ ಮೇಲೆ ಅವನು ಕತ್ತಿ ಮಸಿತಾ ಇರ್ತಾನೆ. ಈ ಸರ್ತಿ ನಾನು ಎಲೆಕ್ಷನ್ ನಿಂತಿಲ್ಲ ಅನ್ನೋದು ಗೊತ್ತಾದ್ಮೇಲೆ ಅವನು ಖುಷಿಯಾಗಿದ್ದಾನೆ, ತಾನೇ ಗೆದ್ದು ಬಿಡ್ತೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಹೌದಾ? ಅಷ್ಟು ಸ್ಟ್ರಾಂಗ್ ಕ್ಯಾಂಡಿಡೇಟಾ ಚೇರ್ಮನ್ರೇ? ಅಯ್ಯೋ, ಯಾರು ಎಷ್ಟೇ ಸ್ಟ್ರಾಂಗ್ ಆಗಿರ್ಲಮ್ಮ, ನಾವೆಲ್ಲ ನಿನ್ ಸಪೋರ್ಟ್ಗಿದ್ದೀವಿ. ಗೆದ್ವಿ ಅಂತಾನೆ ತಿಳ್ಕೊಳ್ಳಿ ನೀವು. ಹಾಗೆಲ್ಲ ಹಗುರವಾಗಿ ಯೋಚನೆ ಮಾಡಬಾರ್ದು, ತಿಳ್ಕೊಬಾರ್ದು. ನಾವು ಸ್ವಲ್ಪ ಕಷ್ಟ ಪಡಲೇಬೇಕಾಗತ್ತೆ. ನಾನು ಅದಕ್ಕೆಲ್ಲ ರೆಡಿ ಇದ್ದೀನಿ ಮಾವ. ನಾಮಿನೇಷನ್ ಫೈಲ್ನ ಕೊನೆ ದಿನ ಮಾಡೋಣ. ಅಯ್ಯೋ, ಕೊನೆ ದಿನ ತನಕ ಯಾಕೆ ವೇಟ್ ಮಾಡಬೇಕು? ಫಸ್ಟೇ ಹೋಗೋಣ. ಇಲ್ಲಮ್ಮ, ಚೇರ್ಮನ್ ಹೇಳ್ತಾ ಇರೋದು ಕರೆಕ್ಟೇ. ಕಡೆ ದಿವಸ ಯಾರು ನಿಂತಿದ್ದಾರೆ ಅನ್ನೋ ಎಲ್ಲನೂ ಗೊತ್ತಾಗುತ್ತೆ, ಅವತ್ತೇ ಫೈಲ್ ಮಾಡ್ಬೋದು. ನಾಮಿನೇಷನ್ ಫೈಲ್ ಮಾಡೋ ದಿನ ಗೀತಾ ಲಕ್ಕಿನೂ ಬರ್ತೀನಿ ಅಂತ ಹೇಳಿದ್ದಾರೆ. ಓಹೋ, ಅವರಿಬ್ರು ಬಂದ್ಬಿಟ್ರೆ ನಿಮಗೆ ಆನೆ ಬಲ ಬಂದಷ್ಟಾಗತ್ತೆ. ಹೌದು, ಅವರಿಬ್ರು ದೊಡ್ಡ ಸ್ಟಾರ್ಗಳು. ಅವರಿಬ್ರು ಬಂದ್ರೆ ಊರಿನ ಅಟ್ರಾಕ್ಷನ್ ಎಲ್ಲ ನಮ್ಮ ಕಡೆನೇ ಇರುತ್ತೆ. ಪಿಂಕಿ ಅಮ್ಮ, ನಾಮಿನೇಷನ್ ಫೈಲ್ ಮಾಡಿದ್ಮೇಲೆ ತುಂಬಾ ಕೆಲಸ ಇರುತ್ತೆ. ಒಂದು ನಿಮಿಷ ಕೂತ್ಕೊಳ್ಳೋಕ್ಕೆ ಪುರ್ಸೊತ್ತಿರಲ್ಲ, ತುಂಬಾ ಓಡಾಡ್ಬೇಕಾಗತ್ತೆ. ಓ, ನಾನು ತಯಾರಾಗಿದ್ದೀನಿ. ಏನು ಅನ್ಕೊಂಡಿದ್ದೀರಾ ನಮ್ಮ ಹುಡುಗಿನ ನೀವು? ನೋಡ್ತಾ ಇರಿ, ಪಂಚಾಯತಿ ಚೇರ್ಮನ್ನಿಂದ MLA ಆಗ್ತಾಳೆ. ಲಕ್ಕಿ, ಬನ್ನಿ ಬನ್ನಿ. ಆಂಟಿ ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಪ್ಪ. ಯಾರು ಕಾಣಿಸ್ತಾನೆ ಇಲ್ಲ? ವಂದನ ರೆಡಿ ಆಗ್ತಾ ಇದ್ದಾಳೆ, 10 ನಿಮಿಷ ಬಂದ್ಬಿಡ್ತಾಳೆ. ಸುಹಾಸ್ ಅದು ಯಾರೋ ಫ್ರೆಂಡ್ನ ಕರ್ಕೊಂಬರ್ಬೇಕಂತ ಹೋದ. ಹೌದಾ? ಓಕೆ ಆಂಟಿ. ಕುಡಿಯೋದಕ್ಕೆ ಏನು ತಗೊಳ್ತೀರಾ? ಏನು ಬೇಡ, ಏನು ಬೇಡ. ನನಗೆ ಒಂದು ಸ್ವಲ್ಪ ಕಿಚನಲ್ಲಿ ಕೆಲಸ ಇದೆ. ಓಕೆ ಆಂಟಿ, ಕ್ಯಾರಿ ಆನ್. ಹೇಳೆ ಪಿಂಕಿ. ಎಲ್ಲಿದೆಯಾ ಗೀತಾ? ಫ್ರೆಂಡ್ ಮನೇಲಿದ್ದೆ, ಯಾಕೆ?
ಗೀತಾ, ಸುಮತಿ ಅತ್ತೆ ಕಾಲ್ ಜಾರಿ ಬಿದ್ದು ಕಾಲ್ಗೆ ಏಟ್ ಮಾಡ್ಕೊಂಡಿದ್ದಾರೆ. ತುಂಬಾ ಪೇನು ಅಂತ ಒದ್ದಾಡ್ತಿದ್ದಾರೆ ಕಣೆ. ನಮಗಂತೂ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ಅಯ್ಯೋ ದೇವ್ರೆ, ಏನಾಯ್ತೆ? ಗಾಬರಿ ಪಡೋಂಥದ್ದು ಏನಿಲ್ಲ ಗೀತಾ, ಆದ್ರೆ ಕಾಲು ಉಳುಕ್ಬಿಟ್ಟಿದೆ. ಅವ್ರಿಗೆ ಓಡಾಡೋಕೆ ಸಹ ಆಗ್ತಿಲ್ಲ ಗೊತ್ತಾ. ಶೋ, ತುಂಬ ನೋವಾಗ್ತಿದೆ ಅನ್ಸುತ್ತೆ ಅವ್ರಿಗೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳೋದಲ್ವೇನೆ? ನಾನು ಕೈ ಹಿಡಿದು ನಡ್ಸೋಕ್ಕಾಗುತ್ತಾ ಗೀತಾ? ಏನೋ ನಾನೇ ಬೀಳ್ಸಿದ್ದೀನಿ ಅನ್ನೋ ಹಾಗೆ ಹೇಳ್ತಿದ್ಯಾ. ಇರು, ನಾನು ಈಗಲೇ ಹೊರಟ್ಬಿಟ್ಟು ಬರ್ತೀನಿ. ಸರಿ ಗೀತಾ.